ಆಮೇಲೆ ಮತ್ತೊಂದು ವಿಚಾರ ಮೇಡಮ್, ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಬಿಲೋ ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಅನ್ನ ಬ್ಯಾನ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ. ಸೊ ಭಾರತದಲ್ಲೂ ಅದರ ಆಗ್ಬೇಕು ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಈಗ ಮಕ್ಕಳು ಮಾತಾಡ್ಲಿ, ಒಂದ್ 4 ಜನ ಮಕ್ಕಳು ಮಾತಾಡ್ಲಿ, ಮತ್ತೆ ನಮ್ಮ ಸಂವಾದನ ಮುಂದುವರ್ಸೋಣ. ಇವಾಗ ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಗ್ತಿದೆ ಅಂತ ಹೇಳಿದಾಗ ಎಲ್ಲರೂ ಎಸ್ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಒಬ್ಬರ ಪ್ರೊಫೆಸರ್ ಕೂಡ ಹೇಳಿದ್ರು 70% ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಮೊಬೈಲ್ ಇಂದ ಅವರ ಭವಿಷ್ಯ ಮಂಕಾಗ್ತಿದೆ ಅಂತ ಹೇಳ್ತಿದ್ರು. ಬಟ್ ಇವಾಗ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ 150 ಕೋಟಿ ಜನಸಂಖ್ಯೆ ಹೊಂದಂತ ನಮ್ಮ ದೇಶ ಇದೆ. ಈ ದೇಶದಲ್ಲಿ ಒಂದು 50 ಕೋಟಿ ಆದ್ರೂ ವಿದ್ಯಾರ್ಥಿಗಳು ಇದಾರೆ ಅಂತಂದ್ರೆ ಅದರಲ್ಲಿ ಒಂದು 10 ಲಕ್ಷ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ, ಒಂದಿಷ್ಟು ತಪ್ಪ ದಾರಿಯನ್ನು ಹಿಡಿಬಹುದು, ಇಲ್ಲ ಯಾವುದೋ ಒಂದು ಸೈಬರ್ ಅಪರಾಧಿಗಳಾಗ್ಬೋದು, ಇಲ್ಲ ಯಾವುದೋ ಒಂದು ಮೋಸಕ್ಕೆ ವಂಚನೆ ಆಗ್ಬೋದು. ಬಟ್ ಎಲ್ಲಾ ವಿದ್ಯಾರ್ಥಿಗಳು ಅದನ್ನೇ ಮಾಡ್ತಾರೆ ಅಂತ ಹೇಳೋದು ಕೂಡ ತಪ್ಪಾಗ್ತದೆ. ಯಾಕಂದ್ರೆ ಇದರಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನೋಡಿದಾಗ ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮನ್ನ ತಗೊಂಡಾಗ ನಮ್ಗೀಗ NEP ಸಿಲೆಬಸ್ ಅಂತ ಗೌರ್ಮೆಂಟ್ ಅವರು ಮಾಡಿಬಿಟ್ರು. ಬಟ್ ಇದರಲ್ಲಿ ಒಂದಿಷ್ಟು ಸಿಲೆಬಸ್ ಇರ್ತಾ ಇದ್ದು ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅಂತ ಇದ್ದು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದು. ನಾವು ಕಾಮರ್ಸ್ ಸ್ಟೂಡೆಂಟ್ಸ್, ಬಟ್ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ, AI ಅಂತಾನೆ ಅರಿವಿಲ್ಲ, ಮತ್ ನಮ್ಗೆ ಡಿಜಿಟಲ್ ಫ್ಲೂಯೆನ್ಸಿ ಅಂತ ಅರಿವಿಲ್ಲ, ಅದ್ರ ಬಗ್ಗೆ ನಮ್ಗೆ ಅರಿವೇ ಇಲ್ಲ ಅಂತಂದಾಗ ನಾವು ಯಾವ್ದ್ರ ಮುಖಾಂತರ ಅದನ್ನ ತಿಳ್ಕೊಳ್ಬೇಕು ಅಂತ ನಮ್ಗೆ ಸಹಜವಾಗಿ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತಾರಪ್ಪ, ಪ್ರತಿಯೊಬ್ಬರು ಸ್ಟೂಡೆಂಟ್ ಮೊಬೈಲ್ ಇಂದ ಏನ್ ಮಾಡಿದ್ರು ತಮ್ಮ ಜ್ಞಾನವನ್ನ ಅರಿತುಕೊಂಡ್ರು. ಇನ್ನೊಂದು ಇವಾಗ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಅಂತ ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಏನಾಗ್ತದೆ, ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಟೆಕ್ನಾಲಜಿ ಜಾಸ್ತಿ ಆದಾಗ ಪ್ರತಿಯೊಬ್ಬರು ಅದನ್ನ ಅಡಾಪ್ಷನ್ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ಜೀವನದಲ್ಲಿ ನಾವು ಸರ್ವೈಲೆನ್ಸ್ ಆಗ್ತೀವಿ, ಇಲ್ಲಾಂದ್ರೆ ಸರ್ವೈವ್ ಆಗೋದಿಲ್ಲ. ಅದಕ್ಕಾಗಿ ಇವಾಗ ಮೊಬೈಲ್ ಬಳಕೆಯಿಂದ ಯಾರು ಈಗ ಒಂದು ಫಾರ್ ಎಕ್ಸಾಂಪಲ್ ಇಬ್ರು ಪರ್ಸನ್ಸ್ ಯಾರಂತಂದ್ರೆ ಒಬ್ಬೊಂದು ಮೊಬೈಲ್ ಯೂಸ್ ಮಾಡ್ತಿದ್ದಾನೆ, ಮತ್ತೆ ಅವಂಗೆಲ್ಲ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಗೊತ್ತಿದೆ, ಮತ್ತೆ ಇನ್ನೊಬ್ಬ ವಿದ್ಯಾರ್ಥಿ ಅದ್ರ ಬಗ್ಗೆ ಅರಿವೇ ಇಲ್ಲ. ಹಂಗಂದಾಗ ಏನಾಗತ್ತಪ್ಪ ಅಂತಾರೆ, ಮುಂದಿನ ಜೀವನದಲ್ಲಿ ಯಾವುದೇ ಕಂಪ್ನೀಸ್ ಆಗಿರ್ಬೋದು, ಯಾವುದೇ ಕಾರ್ಪೊರೇಟ್ ಸೆಕ್ಟರ್ ಆಗಿರ್ಬೋದು ಅವನ್ನ ಹೈಯರ್ ಮಾಡ್ಕೋದಿಲ್ಲ. ಬಿಕಾಸ್ ಆಫ್ ಟೆಕ್ನಾಲಜಿ ಅವನ ಏನಿದೆ, ಟೆಕ್ನಾಲಜಿನೇ ಇಲ್ಲ, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಇಲ್ಲ. ಅದಕ್ಕಾಗಿ ನಾನು ಹೇಳ್ತೇನಪ್ಪ, ಆದಷ್ಟು ಇಲ್ಲಿ ಮೊಬೈಲ್ ಬಳಕೆ ಅನ್ನೋದೇನಿಲ್ಲ, ಒಂದು 100ಕ್ಕೆ 90% ವಿದ್ಯಾರ್ಥಿಗಳು ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ತಮ್ಮ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದರಿಂದಾಗಿ ಅವರ ಭವಿಷ್ಯನೂ ಕೂಡ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. ಇವಾಗ ಮೊಬೈಲ್ ಇಲ್ಲ ಅಂತಂದ್ರೆ ಯಾವುದೇ ಟೆಕ್ನಾಲಜಿ ಇಲ್ಲ ಅಂತಂದ್ರೆ ನಮ್ಗೆ ಯಾವುದೇ ಸಾಫ್ಟ್ವೇರ್ಸ್ ಆಗಿರ್ಬೋದು, ಯಾವುದೇ ಕಂಪ್ಯೂಟರ್ಸ್ ನಾಲೆಜ್ ಆಗಿರ್ಬೋದು, ಯಾವ್ದು ಕೂಡ ಗೊತ್ತಾಗಲ್ಲ ನಮ್ಗೆ. ಈಗ ಮೊಬೈಲ್ ಇದೆ ಅಂತಂದ್ರೆ ಪ್ರತಿಯೊಬ್ಬರು ಅದರಿಂದ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ. ಈಗ ಪ್ರತಿಯೊಬ್ಬರು ಮೊದ್ಲು ಏನ್ ಮಾಡ್ತಿದ್ದಪ್ಪ ಅಂದ್ರೆ ಮೊಬೈಲ್ ಇಲ್ಲದ ಕಾಲದಾಗ ಪ್ರತಿಯೊಬ್ಬರು ಹೇಳ್ತಾರೆ ನಾವು ಫಸ್ಟ್ ಏನಿತ್ತಪ್ಪ ನಮ್ಗೆ ಮೊಬೈಲ್ ಇಲ್ಲ, ಅವಾಗ ನಾವೇನ್ ಮಾಡ್ತಿದ್ವಿ, ಪುಸ್ತಕ ಓದ್ತಿದ್ವಿ. ಇವಾಗ ಮೊಬೈಲ್ ಇಲ್ಲ, ಎಲ್ಲರೂ ಮೊಬೈಲ್ ನೋಡ್ತಾರೆ. ಬಟ್ ಇವಾಗ ನಾವು ಓದ್ತೀವಿ ಅಂದ್ರೆ ಕೂಡ ಒಂದಿಷ್ಟು ಸಬ್ಜೆಕ್ಟ್ ಅದು ಪುಸ್ತಕನೇ ಸಿಗ್ತಿಲ್ಲ. ಅದರಿಂದ ಏನಾಗ್ತದೆ, ನಾವು ಬರೀ 5 ನಿಮಿಷದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇಡೀ ಸಬ್ಜೆಕ್ಟ್ ನ ಆನ್ಸರ್ ಇಲ್ಲಿ ಪ್ರತಿಯೊಂದನ್ನು ನಾವು ತೆಗಿಬಹುದು ಮೊಬೈಲ್ ಅಲ್ಲಿ. ಅದಕ್ಕಾಗಿ ಮೊಬೈಲ್ ಕೂಡ ನಮ್ಗೊಂದು ಎಜುಕೇಶನ್ಗೆ ಹೆಲ್ಪ್ ಆಗ್ತದೆ ಅಂತ ನಾವು ಹೇಳ್ಬೋದು. ಥ್ಯಾಂಕ್ ಯು. ತಮ್ಮ ಹೆಸರು ಏನಂದ್ರೆ? ವಿದ್ಯಾರ್ಥಿ ಆನಂದ್ ಸರ್. ಆನಂದ್. ಓಕೆ. ಸಂಗೊಳ್ಳಿ ರಾಯಣ್ಣ ಪದವಿ ಮಹಾವಿದ್ಯಾಲಯದಿಂದ ಬಂದಿರುವ ವಿದ್ಯಾರ್ಥಿ ಆನಂದ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ಮತ್ತು AD6 ಅರ್ಪಿಸುವಂತಹ ಈ ಪ್ರಿನ್ಸಿಪಲ್ ಮೀಟ್ನಲ್ಲಿ ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಗುತ್ತಿದೆ ಅನ್ನುವಂಥದ್ರ ಬಗ್ಗೆ ಅವರು ಅದು ಬಳಕೆ ಆಗಬೇಕು, ಬಟ್ ಸಮ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಕಮ್ಯುನಿಟಿ ಅಲ್ಲೆಲ್ಲೋ ಅದು ಮಿಸ್ಯೂಸ್ ಆಗ್ತಾ ಇದೆ, ಅದರಿಂದ ಎಲ್ಲರಿಗೂ ಅದು ಮಾರ್ಕ್ ಆಗ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಆದರೆ ಅದನ್ನು ನಾವು ಹಂಗೆ ಅರ್ಥ ಮಾಡ್ಕೋಬಾರ್ದು. ಯಾಕೆಂದರೆ ಈ ವಿದ್ಯಾರ್ಥಿಗಳ ವಯಸ್ಸು ಹೇಗಿರ್ತದೆ, ವಿಶೇಷವಾಗಿ ಅವರು ಪದವಿಯಲ್ಲಿರೋದ್ರಿಂದ ಅವರ ಮೆಚುರಿಟಿ ಲೆವೆಲ್ ಸ್ವಲ್ಪ ಹೈ ಲೆವೆಲ್ ಇದೆ, ಅದಕ್ಕೆ ಅವರು ಆಲೋಚನೆ ಮಾಡಿದರು. ನಮ್ಮ PUC ಮಕ್ಕಳ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂದರೆ ಸಾಧಾರಣ 16ರಿಂದ 18 ಅದು ಹುಚ್ಚಿ ಕೋಡಿ ಮನಸ್ಸು, ಅದು ಯಾವ ನಿಯಂತ್ರಣದಲ್ಲಿ ಇರೋದಿಲ್ಲ ಅನ್ನುವಂತೆ ಅವ್ರಿಗೆ ಈ SSLC ಮುಗಿದ ಮೇಲೆ ಜಗತ್ತು ಓಪನ್ ಆಗಿಬಿಡುತ್ತೆ, ಕುತೂಹಲನೇ ಅವರ ಬದುಕಾಗಿಬಿಡ್ತದೆ. ಹಾಗೆ ಉಪಯೋಗ ಮಾಡ್ತಾ 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 ಒಳ್ಳೆಯದನ್ನ ಉಪಯೋಗ ಮಾಡ್ಲಿಕ್ಕೆ ಆರಂಭ ಮಾಡಿ ಕೊನೆಗೆ ಕೆಟ್ಟದ್ದಕ್ಕೆ ಹೋಗಿ ಅಲ್ಲಿ ಯಾವುದು ನೆಗೆಟಿವ್ ಫೋರ್ಸ್ ಇರ್ತದೆ ಅಥವಾ ನೆಗೆಟಿವ್ ಆಗಿ ಅವ್ರಿಗೆ ಏನು ಖುಷಿಯನ್ನು ಕೊಡ್ತಾ ಇರ್ತದೆ ಅದನ್ನ ಕೊಡ್ತಾ 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 ಅವರನ್ನೇ ಅದು ಏನ್ ಮಾಡ್ಬಿಡ್ತದೆ ಅಂದ್ರೆ ಸೆಳೆದು ಓದ್ಬಿಡ್ತದೆ. ಯಾಕಂದ್ರೆ ಅವ್ರಿಗೆ ಮಾನಸಿಕವಾಗಿ ಪ್ರಬುದ್ಧತೆ ಇರೋದಿಲ್ಲ, ಜವಾಬ್ದಾರಿ ಇನ್ನೂ ಅಷ್ಟಾಗಿ ಬಂದಿರೋದಿಲ್ಲ. ಮನೆಯಲ್ಲಿ ಪಾಲಕರು ಹೇಳ್ಬೇಕು, ಕಾಲೇಜ್ನಲ್ಲಿ ಉಪನ್ಯಾಸಕರು ಪ್ರಿನ್ಸಿಪಲ್ಸ್ ಹೇಳ್ಬೇಕು, ಸಮಾಜದಲ್ಲಿ ನಾಗರಿಕರು ಹೇಳ್ಬೇಕು, ಮನೆಯಲ್ಲಿರುವಂತಹ ಅಣ್ಣ ಅಕ್ಕ ಅಥವಾ ಕಾಕ ದೊಡ್ಡಪ್ಪ ಇಂಥವ್ರು ಅವ್ರಿಗೆ ಬುದ್ಧಿ ಹೇಳಿ ಹೇಳಿ ಆ 2-3 ವರ್ಷದ ಹಂತವನ್ನ ದಾಟಿಸಬೇಕಾಗಿರೋದು ಮಹತ್ವವಾಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ಭವಿಷ್ಯ ಮಂಕಾಗುತ್ತಿದೆ ಅನ್ನೋದಕ್ಕಿಂತ ಮೊಬೈಲ್ ಬಳಕೆ ಹೆಚ್ಚಾಗಿರೋದ್ರಿಂದ ಅವರ ಭವಿಷ್ಯ ಮಂಕಾಗ್ತಾ ಇದೆ. ಮೊಬೈಲ್ ಬಳಕೆ ಇತಿಮಿತಿಯೊಳಗಿದ್ರೆ ಮಂಕಾಗೋದಿಲ್ಲ, ಅದು ಏನಾಗ್ತದೆ ಅಂತಂದ್ರೆ ಅದು ಪ್ರಜ್ವಲಿಸ್ತದೆ. ಮೊಬೈಲ್ ಬಳಕೆ ಯಾವುದಾದ್ರೂ ಕೂಡ ಇತಿಮಿತಿಯೊಳಗಿರಬೇಕು.
ಏನು ಅಂತಂದ್ರೆ ಅತಿ ಸರ್ವತ್ರ ವರ್ಜಯತ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾವುದು ಅತಿ ಆಗ್ತದೋ ಅದು ವಿಷಕಾರಿ ಅಂತ. ಈಗ ಅಮೃತವನ್ನೇ ನಾವು ಬದುಕ್ತೇವಿ ಅಂತ ಹೆಚ್ಚಾಗಿ ಉಂಡು ಬಿಟ್ರೆ ಸತ್ತು ಹೋಗ್ಬಿಡ್ತೇವೆ ನಾವು. ಊಟ ಬೇಕು ನಮಗೆ, ಹಾಗಂತ 12 ತಾಸಿನಲ್ಲಿ 10 ಸಾರಿ ನಾವು ಊಟ ಮಾಡಿಬಿಟ್ರೆ ಆರೋಗ್ಯ ಏನಾಗುತ್ತೆ? ಹೌದು. ಹಾಗೇನೆ ಓದ್ಬೇಕು ಕರೆ, ಎಲ್ಲಾನು ಬಿಟ್ಟು 24 ತಾಸು ಓದಕ್ ಆಗೋದಿಲ್ಲ. ಕೆಲಸ ಮಾಡ್ಬೇಕು ಕರೆ, ಆದ್ರೆ 24 ತಾಸು 12 ತಿಂಗಳನ್ನು ಬರೀ ಕೆಲಸನ ಮಾಡಕ್ ಆಗೋದಿಲ್ಲ. ಮಕ್ಕಳಿಗೆ ಪ್ರೀತಿ ಕೊಡ್ಬೇಕು, ಎಲ್ಲಾನು ಬಿಟ್ಟು ಮಕ್ಕಳನ್ನ ಪ್ರೀತಿನ ಮಾಡಕ್ ಆಗೋದಿಲ್ಲ. ಹಿರಿಯರನ್ನ ಗೌರವಿಸ್ಬೇಕು ನೀವೆಲ್ಲ. ಎಲ್ಲಾನು ಬಿಟ್ಟು ಬರೀ ಗೌರವ ಮಾಡ್ಲಿಕ್ಕೆ ನಿಂತ್ಬಿಟ್ರೆ ಬದುಕ್ ಸಾಕೋಗೋದಿಲ್ಲ. ಅಂದ್ರೆ ಪ್ರತಿಯೊಂದು ಈ ಜಗತ್ತಿನೊಳಗೆ, ಸಮಾಜದಲ್ಲಿ, ವ್ಯವಸ್ಥೆಯೊಳಗೆ ಪ್ರತಿಯೊಂದು ಕೆಲಸ ಮತ್ತು ಪ್ರತಿಯೊಂದು ಕರ್ತವ್ಯಕ್ಕೆ ಇತಿಮಿತಿಗಳಿವೆ. ಆ ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ನಮ್ಮ ಸದುಪಯೋಗಕ್ಕೆ ಬಳಸಿಕೊಂಡ್ರೆ ಮೊಬೈಲ್ ಬಳಕೆಯಿಂದ ನಮ್ಮ ಭವಿಷ್ಯಕ್ಕೆ, ನಮ್ಮ ಬದುಕಿಗೆ ಮತ್ತೆ ಯಾವುದಕ್ಕೂ ಕೂಡ ಅದು ತೊಂದರೆ ಆಗೋದಿಲ್ಲ. ತಿಳುವಳಿಕೆಯನ್ನ ಆಚೆ ನಾವು ಗಂಟು ಕಟ್ಟಿಟ್ಟು ತಿಳುವಳಿಕೆ ಇಲ್ದೇನೆ ಬಳಸ್ತೀವಲ್ಲ, ಅದು ಮಾರಕ ಆಗತ್ತೆ. ಈಗ ನಾವು ಯಾರಿಗೋ ಒಂದು ಮೆಸೇಜ್ ಹಾಕ್ಬೇಕಾಗಿರ್ತದೆ. ಎದುರಿಗಿನ ವ್ಯಕ್ತಿ ಯಾರು, ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಅವ್ರಿಗೇನ್ ಮಾಹಿತಿ ಹಾಕಬೇಕು, ಸಂದೇಶ ಕಳಿಸ್ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಅಥವಾ ಅರಿವು ಅಂತೇವಲ್ಲ, ಅದು ಇರಬೇಕು. ಅದನ್ನ ಬಿಟ್ಟು ನಮ್ಮ ಆಲೋಚನೆನ ಅವ್ರ ಮೇಲೆ ಹೇರುವಂತದ್ದಾಗ್ಲಿ ಇನ್ನೊಬ್ಬರ ಮೇಲೆ ಹೇರುವಂತದ್ದಾಗ್ಲಿ ನಾವು ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಮೊಬೈಲ್ ಬಳಕೆಯ ಕಾರಣವೇ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮಂಕನ್ನ ಹಿಡಿಸ್ತಾ ಇದೆ. ಈಗ ನಮ್ಮ ವಿದ್ಯಾರ್ಥಿಗಳು ಟ್ಯೂಷನ್ಗೆ ಹೋಗಿ ಬಂದಿರ್ತಾರೆ, ಸ್ಕೂಲ್ ಕಾಲೇಜ್ಗೆ ಹೋಗಿ ಬಂದಿರ್ತಾರೆ, ಟಯರ್ಡ್ ಆಗಿರ್ತಾರೆ. ಮನೆಯಲ್ಲಿ ಏನ್ ಹೇಳ್ತಾರೆ, ಇಲ್ಲಪ್ಪ ಈಗ ನೀನು ಊಟ ಮಾಡು, ಟೈಮ್ ಆಗಿದೆ, ಮತ್ತೆ ಬೆಳಗ್ಗೆ ಎಲ್ಲ ಟ್ಯೂಷನ್ ಕಾಲೇಜ್ಗೆ ಹೋಗ್ಬೇಕು, ಟಿವಿ ನೋಡ್ಬೇಡ, ಮೊಬೈಲ್ ನೋಡ್ಬೇಡ, ಮಲ್ಕೋ, ಚೆನ್ನಾಗಿ ನಿದ್ರೆ ಮಾಡು ಅಂತ. ನಮ್ಮ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಇವತ್ತು ಜಗತ್ತು ಕತ್ತಲಿನ ಜಗತ್ತಲ್ಲ, ಇವತ್ತು ಬೆಳಕಿನ ಜಗತ್ತು. ನಮ್ಮ ಮಕ್ಕಳು ಯಾರು ಕತ್ತಲಲ್ಲಿ ಹುಟ್ಟಿಲ್ಲ, ನಾವ್ ಯಾರು ಕತ್ತಲಲ್ಲಿ ಇಲ್ಲ. ಅದಕ್ಕಾಗಿ ನಮಗೆ ನಿದ್ರೆ ಕಡಿಮೆ, ನಾವ್ ಎಲ್ಲಿ ಹೋದ್ರು ಬೆಳಕು. ಅದಕ್ಕಾಗಿ ಇವತ್ತು ಸ್ಕ್ರೀನ್ ಆಫ್ ಅನ್ನುವಂತ ಒಂದು ವ್ಯವಸ್ಥೆ ಬಂದಿದೆ. 1-2 ತಾಸು 3 ತಾಸನೋ ಸ್ಕ್ರೀನ್ ಆಫ್ ಮಾಡಿ ಮನೆಯಲ್ಲಿ ಇರೋದು. ನೀವು ಓದ್ರಿ, ಬಿಡ್ರಿ, ಮಾತಾಡ್ರಿ, ಏನಾರ ಮಾಡ್ರಿ, ಆದ್ರೆ ಸ್ಕ್ರೀನ್ ಅಂತ ಸಿನಿಮಾ ನೋಡಂಗಿಲ್ಲ, ಟಿವಿ ನೋಡಂಗಿಲ್ಲ, ಕಂಪ್ಯೂಟರ್ ನೋಡಂಗಿಲ್ಲ, ಮೊಬೈಲ್ ನೋಡಂಗಿಲ್ಲ. ಎಲ್ಲಾ ಪರದೆಗಳನ್ನ ಬಂದ್ ಮಾಡಿ ನಾವು ನಮ್ಮ ಯಥಾ ಪ್ರಕಾರ ನೈಸರ್ಗಿಕ ಜೀವನದಲ್ಲಿ ಹೇಗಿರ್ತೇವೆ ಹಾಗಿರ್ಬೇಕು ಅನ್ನುವಂತ ವ್ಯವಸ್ಥೆ ಜಾರಿಗೆ ಬಂದಿದೆ. ಯಾಕೆ ಇದನ್ನ ಜಾರಿಗೆ ತಂದ್ರು ಅಂತಂದ್ರೆ ನಮಗೆ ಕತ್ತಲದ ಮಹತ್ವ ಗೊತ್ತಾಗಬೇಕು. ಕತ್ತಲೆ ಅಂತಂದ್ರೆ ಅದು ಬೆಳಕಿಗೆ ಏನಪ್ಪಾ ಅಂದ್ರೆ ಶಕ್ತಿ. ನಿದ್ರೆ ನಮ್ಮ ಉತ್ತೇಜನಕ್ಕೆ, ಶಕ್ತಿಗೆ, ಮತ್ತೆ ನಮ್ಮ ಚಟುವಟಿಕೆಗೆ, ಬುದ್ಧಿಯನ್ನ ಅರಳಿಸ್ತಕ್ಕಂತಹ ಅದು ಒಂದು ಏನು ಚೈತನ್ಯ ಹಾರಕವಾಗಿರ್ತಕ್ಕಂತಹ ಅದ್ಭುತವಾದ ಒಂದು ಕ್ರಿಯೆ. ನಿದ್ರೆ ಇಲ್ಲದೆ, ವಿಶ್ರಾಂತಿ ಇಲ್ಲದೆ ನಾವು ಮೊಬೈಲ್ ಬಳಕೆ ಮಾಡ್ಲಿ ಬಿಡ್ಲಿ ನಮಗ್ ಮಾರಕವೇ. ಅದಕ್ಕಾಗಿ ಮೊಬೈಲ್ ಬಳಕೆ ಅನ್ನೋದೇನಿದೆ, ಬಳಕೆ ಇರಬೇಕು, ಅತಿ ಬಳಕೆ ಇರಬಾರದು. ಮಾರಕ ಯಾವಾಗ ಆಗುತ್ತೆ ಅಂತಂದ್ರೆ ಅತಿಯಾಗಿ ನಾವು ಏನನ್ನ ಮಾಡ್ತೀವಲ್ಲ ಅದು ಎಲ್ಲವೂ ಮಾರಕವೇ, ಕೇವಲ ಮೊಬೈಲ್ ಅಲ್ಲ. ಆದ್ರೆ PUC ವಿದ್ಯಾರ್ಥಿಗಳ ಪರೀಕ್ಷಾ ಸಮಯವಾಗಿರೋದ್ರಿಂದ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ನವರು ಒಂದು ಅದ್ಭುತ ಕಾರ್ಯಕ್ರಮದ ಕಲ್ಪನೆ ಇಟ್ಕೊಂಡು ಇದನ್ನ ಆಯೋಜನೆ ಮಾಡಿದ್ರು. ಆದ್ರೆ ನಮಗೆ ಒಂದಷ್ಟು ನಿರಸನ ಯಾಕಾಯ್ತು ಅಂದ್ರೆ ಬಹಳ ನಮ್ಮ PUC ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಬಹಳಷ್ಟು ಪ್ರಾಚಾರ್ಯರು ಮತ್ತೆ ನಮ್ಮ ಉಪನ್ಯಾಸಕರು ಇದರಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ನಾವು ಈ ಕಾರ್ಯಕ್ರಮವನ್ನ ಇಟ್ಕೊಂಡ ಉದ್ದೇಶ ಮತ್ತು ಯಾರಿಗೆ ಮುಟ್ಟಿಸ್ಬೇಕಾಗಿತ್ತಲ್ಲ ಅವರು ಬಹುಸಂಖ್ಯಾತರಿಲ್ಲ. ಆದ್ರೂ ಕೂಡ ಇದೊಂದು ಸುದ್ದಿ ಮಾಧ್ಯಮವಾಗಿರೋದ್ರಿಂದ ನಾವು ಕರ್ನಾಟಕ ದೇಶಾದ್ಯಂತ ಈ ಚರ್ಚೆಯನ್ನ ನಾವು ಎಲ್ಲರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಅವಕಾಶ ಇರೋದ್ರಿಂದ ಬಂದಂತ ವಿದ್ಯಾರ್ಥಿಗಳೇ ಇದರಲ್ಲಿ ಪಾಲ್ಗೊಂಡು, ಬಂದಂತ ಉಪನ್ಯಾಸಕರು, ಪ್ರಾಚಾರ್ಯರೇ ಇದರಲ್ಲಿ ಪಾಲ್ಗೊಂಡು ಇದನ್ನ ನಾವು ಯಶಸ್ವಿಯಾಗಿಸೋಣ. ಮತ್ತೆ ಇನ್ನೂ ಒಂದು ಮಾತದ, ದಾಸರು ಹೇಳ್ತಾರೆ ಏನಂದ್ರೆ, ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಬೇಡಿರೋ ಹುಚ್ಚಪ್ಪಗಳಿರ. ಇದರ ಅರ್ಥ ಏನು ಅಂದ್ರೆ ಮಾನವ ಜನ್ಮ ದೊಡ್ಡದು ಅಂತಂದ್ರೆ ಮನುಷ್ಯನಿಗೆ ಏನು ಇತಿಮಿತಿಗಳದಾವಲ್ಲ ಅದರಲ್ಲಿನೇ ಬದುಕಬೇಕು ಅಂತ. ಅದನ್ನ ದಾಟಿ ನಾವು ಹೊರಟ್ವಿ ಅಂದ್ರೆ ಕಂಪ್ಯೂಟರು ಕೆಟ್ಟ, ಎಲ್ಲಾನು ಕೆಟ್ಟ. ಯಾಕಂದ್ರೆ 24 ತಾಸು ಕಂಪ್ಯೂಟರ್ ಉಪಯೋಗ ಮಾಡೋರು ಇವತ್ತು ಯಂಗ್ಸ್ಟರ್ಸ್, ನಮ್ಮ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಹೆಲ್ತ್ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಅವ್ರ ಕಣ್ಣು ಹೋಗ್ಯಾವ, ಕಿವಿ ಹೊಂಟವ, ದೇಹ ಎಲ್ಲ ಗೂಣ ಆಗತತಿ. ಮುಂದೆ ನಮ್ಮ ಎವಲ್ಯೂಷನ್ ವಿಕಾಸ ಹೆಂಗಕತಿ ಅಂತಂದ್ರೆ ನಮ್ಮ ನಮ್ಮ ಕಾಲುಗಳೆಲ್ಲ ಹಿಂಗ ದಾರಾದಂಗ ಆಗ್ತವ, ಗೋಣು ಉದ್ದಾಗ್ತದ, ಕೈಗಳು ಸಿಕ್ಕಾಪಟ್ಟೆ ಉದ್ದಕ್ಕವ, ಬೆರಳಷ್ಟ ಬೆಳಿತವ, ಇವೆಲ್ಲ ಕುಂಠಿತ ಆಗ್ತವ. ಈ ರೀತಿ ನಮ್ಮದು ಎವಲ್ಯೂಷನ್ ಆಗ್ಬಹುದು ಮುಂದೆ. ಈಗ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುದು ನೋಡಿದ್ರೆ
ಅಲ್ಲೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಇದೆ. ಬಟ್ ಆದ್ರೂ ಕೂಡ ವಿದ್ಯಾರ್ಥಿ ದಶೆಯಲ್ಲಿನೇ ನಾವು ಅದನ್ನ ಮಿತಿಗೊಳಪಡಿಸ್ಬಿಟ್ರೆ ಅದು ಯಾವುದಕ್ಕೆ ಎಷ್ಟಕ್ಕೆ ಬಳಸಬೇಕು ಅಷ್ಟಕ್ಕೆ ಬಳಸ್ಕೊಂಡು ನಾವು ಅದರಿಂದ ತೊಂದರೆಗೆ ಒಳಗಾಗದೆ ನಮ್ಮ ಬದುಕನ್ನ ಕಟ್ಕೋಬಹುದು, ಸಮಾಜ ಸುಧಾರಿಸಬಹುದು, ದೇಶವನ್ನ ಕಟ್ಟಬಹುದು, ಭವಿಷ್ಯದಲ್ಲಿ ನಾವು ಸಂಭ್ರಮವನ್ನ ಅನಿಸಬಹುದು. ಥ್ಯಾಂಕ್ ಯು ಸರ್.